ಎಲ್ಲರಿಗೂ ನಮಸ್ಕಾರ. ಕಾಳರಾತ್ರಿ ದೇವಿಯ ಕಥೆಯು ದುರ್ಗಾದೇವಿಯ 7ನೇ ಅವತಾರಕ್ಕೆ ಸಂಬಂಧಿಸಿದೆ. ರಾಕ್ಷಸರಾದ ಶುಂಭ, ನಿಶುಂಭ ಮತ್ತು ರಕ್ತಬೀಜಾಸುರರಿಂದ ಲೋಕಗಳು ತೊಂದರೆಗೆ ಒಳಗಾದಾಗ ದೇವತೆಗಳು ಶಿವ ಮತ್ತು ಪಾರ್ವತಿ ದೇವಿಯನ್ನು ಮೊರೆ ಹೋದರು. ಶಿವನ ಸಲಹೆಯಂತೆ ಪಾರ್ವತಿ ದೇವಿಯು ತನ್ನ ತೇಜಸ್ಸಿನಿಂದ ದುರ್ಗೆಯ ರೂಪವನ್ನು ಧರಿಸಿದಳು ಮತ್ತು ರಾಕ್ಷಸರ ವಿರುದ್ಧ ಯುದ್ಧ ಮಾಡಿದಳು. ದುರ್ಗಾದೇವಿಯು ಶುಂಭ ಮತ್ತು ನಿಶುಂಭರನ್ನು ಕೊಂದ ನಂತರ ರಕ್ತಬೀಜಾಸುರನ ದೇಹದಿಂದ ಬಿದ್ದ ಪ್ರತಿ ರಕ್ತದ ಹನಿಯು ಹೊಸ ರಾಕ್ಷಸರನ್ನು ರೂಪಿಸುತ್ತಿತ್ತು. ಈ ದುಷ್ಪರಿಣಾಮವನ್ನು ತಡೆಯಲು ದುರ್ಗಾದೇವಿಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿ ಎಂಬ ಭಯಂಕರ ಸ್ವರೂಪವನ್ನು ಸೃಷ್ಟಿಸಿದಳು. ಕಾಳರಾತ್ರಿ ದೇವಿಯು ರಕ್ತಬೀಜಾಸುರನ ರಕ್ತವನ್ನು ಕುಡಿದು ಅವನನ್ನು ನಾಶ ಮಾಡಿದಳು. ಈ ಮೂಲಕ ಎಲ್ಲ ಕೆಟ್ಟ ಶಕ್ತಿಗಳು ಮತ್ತು ರಾಕ್ಷಸರ ನಾಶವನ್ನು ಖಚಿತಪಡಿಸಿ ಪ್ರಪಂಚವನ್ನು ರಕ್ಷಿಸಿದಳು. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.